ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಡಾಕ್ಟರ್ ರವಿ ಪಾಟೀಲ್ ಅವರು ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೆಬ್ಬಾಳ್ಕರ್ ಬೆನ್ನಿಗೆ ಮತ್ತು ಕುತ್ತಿಗೆಗೆ ಏಟಾಗಿದೆ, ಗಂಭೀರ ಗಾಯಗಳಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಹೆಬ್ಬಾಳ್ಕರ್ಗೆ ಚಿಕಿತ್ಸೆಯನ್ನ ಕೊಟ್ಟು ಸ್ಕ್ಯಾನಿಂಗ್ ಕೂಡ ಮಾಡಿದ್ದೀವಿ. MRI ರಿಪೋರ್ಟ್ ಬಂದ ನಂತರ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತೀವಿ ಅಂತ ಡಾಕ್ಟರ್ ರವಿ ಅವರು ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಇವತ್ತು ಬೆಳಗಿನ ಜಾವ ಅಪಘಾತಕ್ಕೀಡಾಗಿರುವಂಥದ್ದು. ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂತಹ ಡಾಕ್ಟರ್ ರವಿ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಚಂದ್ರರಾಜ್ ಹೊಟ್ಟಳ್ಳಿ ಅವರು ಬೆಳಗಾವಿಗೆ ಬರ್ತಾ ಇರಬೇಕಾದ್ರೆ ಬೆಳಗ್ಗೆ 5:30 ಗಂಟೆಗೆ ಒಂದು ನಾಯಿ ಅಡ್ಡು ಬಂದಿದ್ದಕ್ಕಾಗಿ ಅವ್ರ ಕಾರು ನಿಯಂತ್ರಣ ತಪ್ಪಿ ಸರ್ವಿಸ್ ರೋಡ್ ಕಡೆ ಹೋದಾಗ ಅಲ್ಲಿ ತಗ್ನಲ್ಲಿ ಹೋದಾಗ ಮೇಡಮ್ ಅವರಿಗೆ ಬೆನ್ನು ಮತ್ತು ಕುತ್ತಿಗೆ ಎಲುಬುಗಳಿಗೆ ಪೆಟ್ಟಾಗಿದೆ. ಆಮೇಲೆ ಚಂದ್ರರಾಜ್ ಅವ್ರಿಗೆ ತಲೆಗೆ ಪೆಟ್ಟಾಗಿದೆ. ಮೇಡಮ್ ಅವರು ಇಲ್ಲಿ ಹಾಸ್ಪಿಟ್ಲಿಗೆ ಬೆಳಗ್ಗೆ 6 ಗಂಟೆಗೆ ಬಂದರು. ಅವಾಗ ನಾನೇ ಡ್ಯೂಟಿ ಮೇಲೆ ಇದ್ದೆ. ಅವ್ರಿಗೆ ನಾವು ಸ್ಟೆಬಿಲೈಸ್ ಮಾಡಿ ಮೇಡಮ್ MRI ಮಾಡಿದ್ದೀವಿ. ಅದರೊಳಗೆ L4 ಮತ್ತು L1 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ ಮತ್ತು C4 C5 ಸಬ್ಲಕ್ಸೇಷನ್ ಇದೆ. ಅದಕ್ಕೆ ಅವ್ರು ಮೇಡಮ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಮೇಡಮ್ ಚೆನ್ನಾಗಿ ಚೇತರಿಸ್ಕೊತಾ ಇದ್ದಾರೆ. ಚಂದ್ರರಾಜ್ ಅವ್ರಿಗೂ ತಲೆಗೆ ಪೆಟ್ಟಾಗಿರೋದ್ರಿಂದ CT ಸ್ಕ್ಯಾನ್ ಒಳಗೆ ಮೆದುಳಿಗೆ ಸ್ವಲ್ಪ ಬಾವು ಬಂದಿದೆ. ಅದಕ್ಕೆ ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಅವ್ರಿಗೂ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದಾರೆ. ಸರ್, ಈಗ ವಾಹನದಲ್ಲಿ 4 ಜನ ಇದ್ರಂತ ಹೇಳಾಗ್ತಿದೆ. ಅಂದ್ರೆ ಒಂದು ಚಂದ್ರರಾಜ್ ಹೊಟ್ಟಳ್ಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಗನ್ಮ್ಯಾನು, ಡ್ರೈವರ್. ಅವರಿಬ್ಬರದ್ದು ಹೆಂಗೆ? ಅವರಿಬ್ಬರು ಬಂದಿದ್ದರು. ನಾವು ಇವ್ರಿಗೆ ಟ್ರೀಟ್ಮೆಂಟ್ ಕೊಡುವವರೆಗೂ ಅವ್ರನ್ನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಂತ ಹೇಳಿ ಅವ್ರು ಕಿತ್ತೂರು ಸ್ಟೇಷನ್ಗೆ ಹೋಗಿದ್ದಾರೆ. ಸರ್, ಈಗ ಅಪಘಾತ ಆದಮೇಲೆ ಭಾಳಷ್ಟು ನೋವು ಪೇನ್ ಎಲ್ಲ ಇತ್ತು ಮೇಡಮ್ಗೆ ಅಂತ. ಹೌದು, ಅದು ಬಂದಾಗ ಹೆಂಗಿದ್ದಾರೆ ಅವ್ರು? ಬಂದಾಗ ಭಾಳ ಸಿವಿಯರ್ ಪೇನ್ ಇತ್ತು. ಮೇಡಮ್ಗೆ ಅಳಗಾಡಕ್ಕೆ ಆಗ್ತಿರ್ಲಿಲ್ಲ. ಮತ್ತು ಈಗ ನಾವೆಲ್ಲ ಆ್ಯಂಟಿಬಯೋಟಿಕ್ಸ್ ಮತ್ತು ಅನಾಲಿಸಿಸ್ ಕೊಟ್ಟ ಮೇಲೆ ಈಗ ಮೇಡಮ್ ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ. ಅಂದರೂ ಇನ್ನೂ ಪೇನ್ ಇದೆ. ಈಗ ಈ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟ ನಂತರ ಏನು MRI ಸ್ಕ್ಯಾನ್ ಮಾಡಿರಿ ಸರ್? MRI ಸ್ಕ್ಯಾನಿಗೆ ಏನು ರಿಪೋರ್ಟ್ ಮಾಡಿ? MRI ಸ್ಕ್ಯಾನ್ ಮಾಡಿದ್ವಿ. MRI ಒಳಗೆ ಮೇಡಮ್ ಅವ್ರದ್ದು ಬೆನ್ನೊಳಗೆ L1 ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ ಮತ್ತು ಕುತ್ತಿಗೆಯಲ್ಲಿ ಒಂದು ಬೋನ್ ಸ್ವಲ್ಪ ಸಬ್ಲಕ್ಸೇಷನ್ ಆಗಿದೆ. ಸರ್, ಈಗ ಈ ಥರದ ಗಾಯಗಳಾದರೆ ಎಷ್ಟು ದಿನ ರೆಸ್ಟ್ ಮಾಡಬೇಕು? ಮೇಡಮ್ ಅವ್ರಿಗೆ ಆಲ್ಮೋಸ್ಟ್ 1 ಮಂತ್ ರೆಸ್ಟ್ ಬೇಕಾಗ್ಬೋದು. ಈಗ ಹಾಸ್ಪಿಟಲ್ ಇನ್ನೂ ಎಷ್ಟು ದಿನ ಆಯಿತು? 1 to 2 ಡೇಸ್ ಹಾಸ್ಪಿಟಲ್ ಇದ್ದರೆ ಸಾಕು. ಇಷ್ಟು ರವಿ ಪಾಟೀಲ್ ಅವರು ಹೇಳ್ತಿರುವಂಥದ್ದು. ಕ್ಯಾಮರಾ ನಡೆಸ್ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ.